ಅವಸರ ನಿಮಗೆ? ನಂದ ಜಾತಕ್ಕೆ ನಂದ ಜಾತ ನೀನು ಕೇಳುತ್ತೊಂದು ಬುದ್ಧಿಗಳನ್ನು ಕೇಳ್ಪದಲೊಂದು ಬುದ್ಧಿಗಳನ್ನು ತಂದೆ ಬಿಲ್ಲಿಗದನು ಮನಸ್ಸಿಗೆ ಬಂದರೆ ಗ್ರಹಿಸಿದನು ತಂದೆ ಬಿಲ್ಲಿಗದನು ಮನಸ್ಸಿಗೆ ಬಂದರೆ ಗ್ರಹಿಸಿದನು ನಂದೆ ಜಾತ ಕೇಳು. ಹೌದು, ಮತ್ತೆ ನಾ ಬೇರೆ ಹೆಂಗಸರ ಜಾತಿ ಅಲ್ಲ, ಗಂಡಸೇ ನಾನು. ಹಾಗಾದ್ರೆ ಮಾದಯ್ಯ ನಂದೇ ಜಾತಿ ಅಂದ್ರೆ ಎಂತ? ಹೌದಾ ಇಲ್ವೋ? ಹಾ, ನಂದ ಜಾತ ನೀನು. ಓ, ಅದು ವ್ಯತ್ಯಾಸ ಆಯ್ತಾ? ನಂದೇ ಜಾತಿ ಅಂದ್ರೆ ನೀನು. ಅಲ್ಲ, ಅದು ಸರಿಯೇ. ಹೌದು. ಯಾಕೆಂದ್ರೆ ನೀನು ಕೊಳಲು ಹಿಡ್ಕೊಂಡ್ರೆ ನಾ ಮತ್ತೊಂದು ಹಿಡ್ಕೊಂಡ್ಬಿಟ್ರೆ ಇಬ್ರು ಒಂದೇ ಜಾತಿ. ಅದೇ ನೀ ಕೊಳಲು ಹಿಡ್ಕೊಂಡ್ಬಾರ್ತಿಯಲ್ಲ, ಆದ್ರೂ ಒಂದು ನಿಂದ ದೊಣ್ಣೆ ಹಿಡ್ಕೊಂಡು ನಾ ದೊಣ್ಣೆ ಹಿಡ್ಕೊಂಡ್ರೆ ಮತ್ತೆ ಗೋಪಾಲಕರೇ ಅದು ಒಂದು. ನಮ್ದು ಏನಿದ್ರು ಸಂಗೀತ ಕಚೇರಿ ಹುಲ್ಲುಗಾವಲಲ್ಲೇ ಬೆಳೆಸಿದ್ರೆ ಎಡೆ ಕಡೆಗಲ್ಲ. ನಮ್ದು ಈ ಬದಿಗೆ ನೀ ಅದು ಹಿಡ್ಕೊಂಡು ನಾ ಯಾವ್ದೇ ಹಿಡ್ಕೊಳ್ಳಿ, ನಮ್ದೇನಿದ್ರು ಇಷ್ಟರ ಒಳಗೆ ಜಾಸ್ತಿ. ಅದೆಲ್ಲ ಕೃಷ್ಣಯ್ಯ ನಂದ ಜಾತನೇ ಕೇಳು. ಕೇಳ್ಪ ಒಂದು ವಾರ್ತೆಗಳನ್ನು ಯಾರು ನಾ ಹೇಳುದು. ನೀವು ಹೊಸ ವಾರ್ತೆ ಇವತ್ತು ನನಗೆ ಹೇಳು. ಸುಮ್ಮನೆ ಇಲ್ಲ. ಯಾಕೆ ನೀವು ಹೊಸ ವಾರ್ತೆ ಹೇಳಿದ್ರೆ ಏನ್ ಹೇಳ್ತೀವಿ ಅನ್ನೋದು ಕಲ್ಪನೆ ನನ್ನ ಪಾಲಿಗೆ ಮೊದಲೇ ಉಂಟು. ನಾನು ಹೇಳಿದ್ರೆ ಏನೊಂದು ಗೊತ್ತುಂಟ? ಖಂಡಿತ ಗೊತ್ತುಂಟು. ಏನು? ಸುಬ್ಬಮ್ಮನ ಮನೆಯಲ್ಲಿ ಇವತ್ತು ದನ ಹಾಲು ಕೊಡುವುದಿಲ್ಲ. ಗೌರಮ್ಮನ ಮನೆಯಲ್ಲಿ ಇವತ್ತು ದನ ತೆಲ್ಲಿಗೆ ಸೆಗಣಿ ಹಾಕ್ತದೆ. ಹೌದಾ? ಎಂಕಮ್ಮನ ಮನೆಯಲ್ಲಿ ಇವತ್ತು ದನ ಕರು ಹಾಕಿದೆ. ಹೌದಾ? ಇಷ್ಟೇ ನಿಮ್ಗೆ ಗೊತ್ತಿರೋದು ಬಿಟ್ಟರೆ ಇದಕ್ಕಿಂತಲೂ ಹೊಸ ವಿಷಯ ನಿಮ್ಗೆ ಇನ್ನೇನು ಗೊತ್ತಿರ್ತದ? ನೀ ಸುಧಾರಿಸಲಿಲ್ಲ. ಯಾರು? ನೀ ಬಾಳ ಹಿಂದಿದ್ದೆ ನೀನು. ಇನ್ನು ಹೌದು, ನೀ ಏನೋ ತಿಳ್ಕೊಂಡಿದ್ದೆ. ಅಂದ್ರೆ ಇದಿಷ್ಟು ಬಿಟ್ಟರೆ ಇವನಿಗೆ ಬೇರೆ ವಿಷಯ ಗೊತ್ತಿಲ್ಲ ಅಂತ ಒಂದು ಜಾತಿ ಕೂಪ ಮಂಡುಕದ ಹಾಗೆ. ಹಾಗೆ ಬಾವಿ ಒಳಗಿದ್ದದ್ದು ಅಂತ. ಹೇ ಕೃಷ್ಣಯ್ಯ, ಹಾಗಲ್ವಾ? ವಿಷಯ ಬೇಕಾದಷ್ಟು ಉಂಟು, ನಾವು ತಿಳ್ಕೊಂಡದ್ದೆಲ್ಲ ಬೇರೆ ಬೇರೆ ಉಂಟು. ಈಗ ನಾನು ನಿಮ್ಮ ಹತ್ರ ಇನ್ನೊಂದು ಮಾತು ಕೇಳಲ್ಲ. ಈ ಪ್ರಪಂಚದಲ್ಲಿ ಈ ಹೆಂಗಸರಲ್ಲಿ ಹೆಣ್ಮಕ್ಳಲ್ಲಿ ನಾರಿ ಜಾತಿಯೊಳಗೆ ಅಂದ್ರೆ ಅದು ಬೇಡ, ವಿಶಾಲವಾದಂತ ಈ ಬೊಂಬಳೊಂದದಲ್ಲಿ ಬೊಮ್ಮನಾಟದಲ್ಲಿ ಚಂದದ ಹೆಣ್ಣು ಒಂದು ಯಾರು? ಬೊಮ್ಮನಾಟದಲ್ಲಿ ಒಂದು ಇಲ್ಲ ಚಂದದ. ಎತ್ತದ ಅಲ್ಲ, ಇದೆ ನಂದೇ ಜಾತಿ ಅಲ್ಲ, ಇದೇ ಅಲ್ವಾ? ಅದು ಇದೆ ಬ್ರಹ್ಮಾಂಡದಲ್ಲಿ. ಅಲ್ವಾ? ಬ್ರಹ್ಮಾಂಡದಲ್ಲಿ ಇರುವಂತ ಹೆಣ್ಮಕ್ಳು ಎಷ್ಟೋ ಜನ ಇದ್ದಾರೆ, ಕೋಟಿ ಕೋಟಿ ಹೆಣ್ಮಕ್ಳಿದ್ದಾರೆ. ಅಲ್ವಾ? ಅದೇ ಚಂದದವರು ಯಾರ? ನನ್ನ ರಾಧೆ, ನನ್ನ ರಾಧೆ. ಆಯ್ತಲ್ಲ, ಈಗ ಮೊದಲೇ ಗೊತ್ತಿತ್ತು. ಏನ ಈಗ ಸ್ವಲ್ಪ ಹುಡುಗ ಉಂಟು ಅನ್ನೋದಾಗಿ ಹೋಲಿಕೆಗಳು ನಿಂಗೆ ಅವನೇ ಅವನಿಗೆ ಬಾಳು ಹುಳಿಯುವ ಜಾತಿ. ಅದು ಯಾರು? ಕಡಿಮೆ ನಿಮಗೆ ಅಹಂಕಾರ 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 ಹಾಗೆ ಇದಕ್ಕೆ ಏನು ಕೇಳಿದರೆ ಹೆಣ್ಮಕ್ಳ ಚಂದ ಯಾರು ಕೇಳಿ ನನ್ನ ನಾವೇ ಈಗ ಬಾಯಿ ಕಿವಿ ಬರೇ ಹೋಗ್ತದೆ ಅಲ್ವಾ? ನನಗೆ ನಿಂಗೆ ಅಹಂಕಾರ ಹರಿದಾಕೆ ಅದು ಬೇಡ. ಅದು ಯಾವ ಲೆಕ್ಕೂ ಅಲ್ಲ. ಒಂದೇ ಮಾತನ್ನು ಹೇಳಬೇಕು ಅಂತ ಹೇಳಿದ್ರೆ ನಾದಿ ಜಾತಿಯೊಳಗೆ ಬಾಬೆಯು ಊರಿ ಚೆಲ್ಲುವೆ ತಲೆಗೆ ಅಲ್ವಾ ಎಂಬ ಅಹಂಕಾರ ಬೇಡ ನಿನಗೆ. ಹೌದು, ಅಲ್ಲಿ ಬೇಡ ಅಂತಿದ್ರೆ ಅಂಥದ್ದೊಂದು ಬೇರೆ ಉಂಟು ಅಂತ ಆಗ್ಬೇಕಲ್ಲ. ಅಯ್ಯಪ್ಪ ಉಂಟಪ್ಪ. ರಾಧೆಯ ಹಿರಿಯ ತಂಗಿ ಇವಳು, ರಾಧೆಯ ಹಿರಿಯ ತಂಗಿ ಇವಳ. ನಂದ ಜಾತನಿ ಭಕ್ತಿಗಳು
ಎಷ್ಟೇ ಆದ್ರೂ ಕೆಲವೊಮ್ಮೆ ನಿನ್ನ ಉತ್ಸಾಹಕ್ಕೆ ಭಂಗ ಬರುವುದಿಲ್ಲ ನೋಡು. ಅದೇ ಸಂತೋಷ ಆಗುದು. ನಿಮ್ ಉತ್ಸಾಹಕ್ಕೆ ಭಂಗ ಹಾಗೆ ಉತ್ಸಾಹ ಬಿಟ್ಟರೆ ಬೇರೆ ಎಂತದ್ದು ಇಲ್ಲ ನೋಡು. ಪಾಪ ಎಲ್ಲ ಮುಖ ಮುಖ ನೋಡಿ ಸಾಯ್ತದ ಅಂದ್ರೆ ಇವ್ರ ಲೆಕ್ಕ ನಮಗೆ ಸಂಬಳ ಇಲ್ಲ ಧರ್ಮಕ್ಕೆ ಹಾಗಲ್ಲ. ಈಗ ನೀನಿದ್ದೇನೆ ನಮ್ಮೊಂದಿಗೆ, ನಾ ಇಲ್ಲದಂತೆ ನೀವು ಅನ್ನ ತಿನ್ಬಾರ್ದು. ಹಾಗಲ್ಲ, ನೀವೆಲ್ಲ ಮನುಷ್ಯದ್ದೇ ಸಾಯ್ಬೇಕು. ನಾವು ಒಬ್ಬನೇ ತಿಂತೀವಿ, ನೀವು ಮನುಷ್ಯ ಹಾಗಲ್ವಾ? ಅದೇ ಹಾಗೆ ಇದ್ದದ್ದು ಅಪ್ಪಾರ್ಥ ನಿಲ್ಬೇಡ. ನೀನ್ ಅಪ್ಪನ ಅಂತ ಬೇಡ, ನಿಂದೆ ಅಂತ ಬೇಡ. ಓ ಹರ್ಕಿತ್ರ, ಹರ್ಕಿತ್ರ, ಅದೇ ಹರ್ಕಿತ್ರ, ಅದೇ ಕೃಷ್ಣ. ಅರೇ ಹರೇ ಕೃಷ್ಣ. ಹಾಗೆ ಅವಳು ಅಣ್ಣ. ನಂಗೆ ಸರಿ ಬರೋದಿಲ್ಲ, ಅದು ಅವನಿಗಿಂತ ನಂಗೆ ಹಾಗಂತೆ ಊರು ಒಂದೇ. ನಮ್ಮ ಊರಲ್ಲಿ ಚೆಂದಾಗ್ತವ ಇವ, ಬದಿಗಿದ್ದವ ನಾನು. ಹೌದಾ? ಹರೇ ಕೃಷ್ಣ. ಹಾಗೆ ಮತ್ತೆ ಈಗ ನೀನು ಹೇಳಿದ್ಯಲ್ಲ, ಈ ಬ್ರಹ್ಮಾಂಡದಲ್ಲಿ ಅತಿ ಚೆಲುವೆ ನಿನ್ನ ಹೆಂಡತಿ ರಾಧೆ ಎನ್ನುವುದಾಗಿ ಅದು ತಪ್ಪು. ಹೌದಪ್ಪ, ಅವಳಿಗಿಂತಲೂ ಸುರದ್ರೂಪಿ ಹೇಳಿದ್ದಾರೆ. ಸುರದ್ರೂಪಿ ಹೆಣ್ಣು. ಹೌದು. ಹೌದಾ? ಹೌದಪ್ಪ. ನಾರಿ ಜೋಡಿಗಳು ಬಿಟ್ಟರೆ ತಪ್ಪುತ್ತೆ. ಎಂತಾಯ್ತಾ? ನಾರಿ ಒಬ್ಬರೇ ಹೊಳು ಧರಣಿ ಸೇಸಿಗೆ ಮಿಗಿಲು. ಸೇಸಿನ ಅಜ್ಜಿ ಎಂತ ಅಂತೆ? ಸೇಸಿಗೆ ಮಿಗಿಲು ಅಂತೆ. ಧರಣಿ ಶೆಟ್ಟಿಯನ್ನು ಒಡುವುದು. ಒಡು ನೀನು ಉಡು 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 ಉದು ಉತ್ಪತ್ತಿಯಿಂದ ಉಂಟಿದೆ. ಹೇಳಿದ್ಯಾ? ಅದೆಲ್ಲ ಸಾಹಿತ್ಯ ನಿನ್ ಬಾಯಿ ಸತ್ಯ ಹೋಗ್ತದೆ ಬಿಡ. ಧರಣಿ ಶೆಚ್ಚುವು ಮಿಗಿಲು. ಸಿಗು ಮಿಗಿಲು ವರ್ಷವು 2 ಬೇಗ. ಒಂದು ನಿನ್ನ ಕಣ್ಣಿಗೆ ಕಾಣುವುದೆಲ್ಲ 77 ವರ್ಷದ್ದಿದ್ರೆ ಅದಕ್ಕಿಂತ ಒಳ್ಳೆ ನೀನು ಕಾಣ್ತದೆ. 77 ವರ್ಷದ್ದಾದ್ರೆ ಇನ್ನೊಂದು ಹೇಳ್ತಿದ್ದೆ ಬಿಟ್ಟು ನಿಂಗೆ ಹೇಳ್ತಿರ್ಲಿಲ್ಲ. ಏನು ಅಂದ್ರೆ 7 ಸೇರಿಸಿದ್ರೆ 77. 7 ಕೂಡಿಸು 7. ಹೌದಾ? ಅಷ್ಟು ತಕ್ಕ. ವರ್ಷವ 2 14 ವರ್ಷ ಅಷ್ಟೇ ಅಲ್ಲ ಕೃಷ್ಣಯ್ಯ. ಒಂದೇ ಮಾತು ಹೇಳಬೇಕು ಅಂತಾದ್ರೆ ಅವಳಿಗೆ ನೋಡಿಲ್ಲ ತಗೊಂಡು ಕೊಡ್ಬೇಕು. ಯಾಕ? ಇವತ್ತಾದ್ರೂ ಅನುಕೂಲ ಮಾರುಮಾಲ ಇದೆ. ಯಾಕೆ ಹೇಳ್ಬೇಕು ನಾನು? ಜೋಡಿಲ್ಲ ಅಂತ ಅದ್ಭುತ ರೂಪದವಳು ಹಿಂದೆ ಹೆಂಡತಿ ಅವಳು ಯಾವ ಲೆಕ್ಕಕ್ಕೂ ಇಲ್ಲ. ಅವಳಂತ ಹೆಣ್ಣು ಪ್ರಪಂಚದಲ್ಲಿಲ್ಲ. ಎಂಬ ಮಾತು ನೀವೆಂದ ಮಾತು ನೀವೆಂಬ ಮಾತು ಬಹುಸಾಧ್ಯವಾಗಿ ತೋರುವುದೆನಗೆ ನೀವೆಂಬ ಮಾತು ನೀವೆಂಬ ಮಾತು ನೀವೆಂಬ ಬಹುಸಾಧ್ಯ ಬಹುಸಾಧ್ಯ ಬಹುಸೋದ್ಯ 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 ಬಹುಸೋದ್ಯ
ಎಲ್ಲರೂ ಸುಧದಿಯ ಬಹುತರ ಹೊಗಳುವಿರಿ ಬಹುತರ ಹೊಗಳುವಿ ಎಲ್ಲರೂ ಹೋದತೆಯ ಸುಧತಿಯ 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 ವಿಹಿತದ ಎಲ್ಲರೂ ಸೋದತೆಯ ಬಹುತರ ಹೊಗಳುವಿರೆಲ್ಲರೂ ಸೋದತೆಯ ಹೊಗಳುವಿರೆಲ್ಲರೂ ಹೊಗಳುವಿರೆಲ್ಲರೂ ಸೋದತೆಯ ಸುಧತೆಯ ಸುಧತೆಯ ನಿಹಿತದ ಬಹುತರ ಹೊಗಳುವಿರೆಲ್ಲರೂ ಸುಧತಿಯ ಹಿತದ ಮಾತು ಪರಿಹಾರಗಳು ಬಲು ಚೋದ್ಯವಾಗಿ ಬಲು ಚೋದ್ಯವಾಗಿ ಬಲು ಚೋದ್ಯವಾಗಿ ಹೊಗಳುವಿರೆಲ್ಲರೂ ಸುಧತಿಯ ವಿಹಿತದ ಪರಿಹಾರ ಅಪಘಾತ ಪರಿಹಾರ ವಚನವು ವಚನವು ನೀವೆಲ್ಲ ಮಾತು ಬಹುಚೋದ್ಯವಾಗಿ ತೋರುವುದಿಲ್ಲವೇ ನಿಜವಾಗಿ ಶ್ರೀಯುಕ್ತಿಗೆ ಯಾವ ವಿಷಯ ಹೇಳಿದ್ರು ಪಾಪ ಸಿಗುತ್ತದೆ. ಇದೊಂದು ವಿಷಯ ತೆಗೆದ್ರು ಅಂತಲ್ಲ ಅವ್ರು ಹೊರತುವೆ ಬೇರೆ. ಮತ್ತೆ ಅಪ್ಪಯ್ಯ ನೀನೆಂದ ಮಾತು ಸತ್ಯ ಇರಬಹುದು. ಯಾಕೆ ಗೊತ್ತಾ? ಯಾಕೆ ಇಷ್ಟರವರೆಗೆ ನಾ ತಿಳಿದದ್ದು ತಪ್ಪೆ. ಪ್ರಪಂಚ ಮುಖದಲ್ಲಿ ರಾಧೆ ಅಂತ ಕೆಲವರು ತಪ್ಪರಿಲ್ಲ ಹಾಗೆ ಭಾವಿಸಿದವ ನಾನು. ನಾ ಹೇಳಿದ ಉದಾಹರಣೆ ಈಗ ನನಗೆ ಸಂಬಂಧಿಸ ಯಾವ್ದೇನು ಉಪಮಂಡುಕ ತಪ್ಪೆ ಹಾಗೆ ಅದೇ ನಾನು ಒಂದು ಮಾರೆಯ ನೀನ ಮೊದಲೇ ಎಂತಂದ್ರೆ ಹೇಳುದು ಕೊನೆ ಒಪ್ಪಂತೆ ನೋಡು. ಖಂಡಿತ ನಮ್ಮೊತ್ತಿಗೆ ಖಂಡಿತ. ಯಾಕೆಂದ್ರೆ ಪ್ರಪಂಚ ಮುಖದಲ್ಲಿ ನನಗೆ ನಿಮ್ಮಷ್ಟು ಆಪ್ತರು ಮತ್ತೊಬ್ಬರಿಲ್ಲ. ಆದ್ರಿಂದ ನಿಮ್ಮನ್ನು ಕಳೆದುಕೊಳ್ಳುವುದಕ್ಕೂ ನನಗೆ ಮನಸ್ಸಿಲ್ಲ. ನಾವು ಹೇಳಿದ್ರು ಹೂ ಅಂದ್ಬಿಟ್ಟು ನಾವೆಲ್ಲೂ ಹೋಗುದಿಲ್ಲ. ನಿಂಗೆ ಗೊತ್ತ ಒಂದು ಹಾಗೆ ಮತ್ತು
ಮತ್ತೊಂದು ಸತ್ಯಾಸತ್ಯತೆಗಳನ್ನು ತಿಳಿಸುವುದಕ್ಕೆ ಮೌನಕ್ಕಿಂತಲೂ ಮತ್ತೊಂದು ಉತ್ತರ ಬರುತ್ತೇನಾ? ಕೆಲವು ಸಲ ಮೂಲಾಗಿರುವುದೇ ಒಳ್ಳೆ ಅಲ್ವಾ? ಆಗತ್ತೆ ಈ ಮತ್ತೆ ಆತ್ಮೀಯ ನೀವೆಂಬ ಮಾತು ನನ್ನ ಪಾಲಿಗೆ ಚೋದ್ಯ ಚೋದ್ಯ. ಈಗ ನಾವು ಹೇಳಿದ ಮಾತು ನಿಮಗೆ ಓದಿ ಆಗ್ತದೆ. ನನ್ನನ್ನ ಪ್ರತಿಯೊಬ್ಬರು ವೇಣುಗೋಪಾಲ ಯಾಕೆ ಹೇಳಿದ ಹಾಗೆ? ಯಾಕೆ ಎಲ್ಲದಲ್ಲಿ ಸಂಚಾರ ಮಾಡ್ತಾ ಇದ್ದೇನೆ ಹೋಗಿ ಜಾಗ ಇಲ್ಲ ಅಲ್ವಾ? ಆದ್ರಿಂದ ನನ್ನ ಪಾಲಿಗೆ ತಿಳಿಯದೇ ಇರುವ ವಿಷಯ ನೀವು ತಿಳಿದ್ರಲ್ಲ. ಇಷ್ಟು ದಿವಸ ನೀ ಬಂದು ಹೇಳಿ ನಮ್ಗೆ ಗೊತ್ತಾಗ್ತಿತ್ತು. ಇವತ್ತು ಹಾಗಲ್ಲ, ನಾವೇ ಹೇಳಿ ನಿಮ್ಗೆ ಗೊತ್ತಾಗ್ತದೆ. ಆದ್ರಿಂದ ಹೀಗಿರಬಹುದು ಅಂತ ಚೋದ್ಯಾದದ್ದು. ಆದ್ರೆ ಒಂದುಂಟು, ಅದಕ್ಕಿಂತ ಪೂರ್ವ ನೀವೊಂದು ಮಾತು ಹೇಳಿದೆ ನೋಡಿ. ಯಾವ ವಿಷಯ ಹೇಳಿದ್ರು ಕೃಷ್ಣ ಜಜ, ಆದ್ರೆ ಹೆಣ್ಣು ಮಕ್ಕಳ ವಿಷಯ ಹೇಳಿದ್ರೆ ಕುಣಿತಾನೆ ಅಂತ ಗೊತ್ತಿತ್ತು. ಇವತ್ತು ಕೃಷ್ಣನನ್ನ ಕುಣಿಸಬೇಕು ಅಂತೇ ನೀವು ಇಷ್ಟು ಹೇಳಿದ್ದ ಅಲ್ಲ? ಇಲ್ಲ, ನಿಮ್ಗೆ ಸಾಕಾಗಿದೆ. ಮತ್ತೆ ಆತ್ಮೀಯ, ಹಾಗಿದ್ರೆ ಈಗ ನೀವಾಡುವ ಮಾತು ಸತ್ಯ ಎನ್ನುವ ಹಾಗೆ ನಾನು ಒಪ್ಪಬೇಕು ಅಂತಿದ್ದೆ. ನಾ ಕೇಳುವ ಎಲ್ಲ ಪ್ರಶ್ನೆಗಳು ನೀ ಏನು ಪ್ರಶ್ನೆ ಇದ್ರೆ ಈಗ ಕೇಳು, ನಾವು ಉತ್ತರ ಕೊಡ್ತೇವೆ. ಈಗ ಹಾಗಿದ್ರೆ ಎಲ್ಲಿ ಯಾಕೆಯ ಗ್ರಗ ಎಲ್ಲಿ ಯಾಕೆಯ ಗ್ರಗ ಎಲ್ಲಿ ಯಾಕೆಯ ಗ್ರಗ ಆ ಪುಲ್ಲನೇತೆಯ ನಾಮವದೇನು ಮೆಲ್ಲನು ಸೆರೆ ಏನರೆಲ್ಲರೋ ನಿಲ್ಲಿದೆ ಮೆಲ್ಲ ಮೆಲ್ಲನು ಸೆರೆ ಏನ ಎಲ್ಲರ ನಿಲ್ಲಿದೆ ಬಲ್ಲಿದಾರ ಗಣಧಲ್ಲಣಗರು ಎಲ್ಲಿ ನಾಮದೇನು ಎಲ್ಲಿ ಆಕೆಯ ನಿಮ್ಮ ಮಾತು ಸತ್ಯ ಅಂತಿದ್ರೆ ನಾ ಕೇಳುವಂತ ಎಲ್ಲ ಪ್ರಶ್ನೆಗಳಿಗೂ ಸಮರ್ಪಕ ಉತ್ತರ ನಿಮ್ಮಿಂದ ಬಂತು ಅಂತ ಆದ್ರೆ ನಾವು ನೀವು ಹೇಳಿದ ಸತ್ಯ ಅಂತ ಒಪ್ತೇನೆ. ಸರಿ, ಅಲ್ಲಿ ಹೋದ್ರೆ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಆಯ್ತು. ಹೌದಾ? ನೋಡೇ ಬಿಡುವ. ನೀ ಏನ್ ಕೇಳ್ತಿ ಎಲ್ಲ ಕೇಳಿ ನಾವು ಉತ್ತರ ಕೊಡ್ತೇವೆ.
ಇವತ್ತು. ಹಾಗಿದ್ರೆ ಫಸ್ಟ್ ಸರಿ ನೆನಪಿಟ್ಕೋ. ಹಾ 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 ಅವಳ ಮನೆಯಲ್ಲಿ ಒಂದು ಅವಳ ಅಪ್ಪ ಯಾರು, ಇದು ಹೇಳ್ದೆ. ಅವಳ ಅಮ್ಮ ಯಾರು, ಮೂರು ಅವಳ ಹೆಸರು ಎಂತದ್ದು, ನಾಲ್ಕು ಅವಳ ಎಲ್ಲಿ ಹುಟ್ಟಿದ್ದಾಳೆ, ಎಲ್ಲಿ ಬೆಳೆದಿದ್ದಾಳೆ, ಆಮೇಲೆ ಅವಳ ಅಭ್ಯಾಸ ಎಷ್ಟು, ಆಮೇಲೆ ಅವಳು ಮದುವೆ ಆಗಿದ್ದು ಹೇಗೆ, ಮದುವೆ ಆದ ಗಂಡ ಇದ್ದಾನೆ ಹೇಗೆ, ಎಂಟು ಇದ್ರೆ ಅವ ಯಾಕಿದ್ದಾನೆ, ಹಾ ಆಮೇಲೆ ಅವಳು ನಮ್ಮೂರಿನವಳ ಹೇಗೆ ಅಥವಾ ಪರ ಊರಿನವಳ ಹೇಗೆ, ಪರ ಊರಿನವಳು ಹೌದು ಹೌದು ಅಂತ ಆದ್ರೆ ನಮ್ಮೂರಿಗೆ ಯಾವಾಗ ಬರ್ತಾಳೆ ಅಥವಾ ನಮ್ಮೂರಿಗೆ ಬಂದಿದ್ದಾಳ. ಇದು ಇಷ್ಟು ನೀ ಕೇಳ್ತೆ ಹೋದ್ರೆ ನಾ ಹೇಳ್ತೆ ಹೋದ್ರೆ ಅವಳು ಮೊಮ್ಮಕ್ಕಳಿಗೂ ಮದುವೆ ಆದ್ರೂ ಆಯ್ತು. ಮತ್ತೆ ತರ್ಕ ಮಾಡಿದ್ರೆ ಅಲ್ಲ, ಸರ್ಕಾರೇ ಇದೆಲ್ಲಕ್ಕೆ ಉತ್ತರ ಕೊಡೋದ್ರೊಳಗೆ ಅವಳಿಗೆ ಮಕ್ಕಳಾಗಿ ಮೊಮ್ಮಕ್ಕಳಿಗೂ ಮದುವೆ ಆದ್ರೂ ಆಯ್ತು ಅಂತ ಹೇಳಿದ್ರು ಅಲ್ವಾ, ತರ್ಕ ವಿಮರ್ಶೆ ಮಾಡಿದ್ರೆ ಖುಷಿಯಾಗಿ. ಅದೇ ಕೆಲವು ಸಲ ಪರಿಸರದಲ್ಲಿ ಏನಾದ್ರು ತಾಪತ್ರೆ ಉಂಟು ಅಂತ ಆದ್ರೆ ಮುಂದೆ ಬಹಳ ನಿರೀಕ್ಷೆ ಮಾಡಿದ್ದಿದ್ರೆ ಅದೊಂದು ಹಾಳಾಗ್ಬಿಟ್ಟು ಬೇಡ. ಈ ಮೊದಲು ಮಾತಾಡ್ತಾ ಇದ್ರು ಇದೆಲ್ಲ ಪ್ರಶ್ನೆಗೆ ಉತ್ತರ ನಾವು ಕೊಡ್ಬೇಕು. ಕೊಟ್ರೆ ನೀವು ಹೇಳಿದ ಸತ್ಯ ಅಂತ ಹೋಗ್ತೇವೆ. ಒಂದು ಮಾತು, ನಾನು ನಿನ್ನ ಓದುದು ಇವತ್ತೇನು ಹೊಸಕಲ್ಲ ಕೃಷ್ಣಯ್ಯ, ಮತ್ತೆ ನೀವು ಅದು ಹೇಳಿ ಅಂತ ಹೇಳ್ತಾ ಇದೆಯಲ್ಲ, ಹೇಳಿದ್ರೆ ನಮಗೇನು ಕೊಡ್ತಿ ಅಂತ ಬೇಕು. ಧರ್ಮಕ್ಕೆಲ್ಲ ಕೆಲಸ ಮಾಡೋದು ಹೋಯ್ತೀಗ. ಅಲ್ಲ ಹಾಗೆ ದೂರ ಹೆಚ್ಚಿರೋದು ತಗೊಂಬುದೆ ಆ ಪರಿಸ್ಥಿತಿ. ಅಲ್ಲ ಅದು ನೀನು ಅಂತಲ್ಲ, ನೀನೇ ಮೊನ್ನೆ ಕಲ್ಲು ಬಿಟ್ಟವರೇ ಪ್ರಾರಂಭಿಸಿದ್ದಾರೆ, ನೀನೆಂತದ್ದು ಅಷ್ಟು ಮಾತ್ರ ಬಿಡುವುದಿಲ್ಲ. ಆಗಲಿ, ಆ ಯೋಗ್ಯತೆ ನಿನ್ಗುಂಟೆ, ಆದ್ರೆ ಏನ್ ಬೇಕು ಅಂತ ನಮ್ಮಲ್ಲಿ ಕೇಳಿ ಕೊಡ್ತೀಯಾ? ನಾನು ನಿನಗೆ ನಿಮಗೆಲ್ಲ ಎಂತೆಂತ ಬೇಕು ಕೇಳ ನಿಜವಾಗಿ ಕೊಡ್ತೀಯಲ್ಲ. ಇದೇ ಮಾತು ಮಾತಾಡ್ಬೇಕಿಲ್ಲ. ಹಾಲು ಮೊಸರು ಯಾರಿಗೆ ಎಲ್ಲಿ ಗಂಡ ಸಿಕ್ಕಾಮಣಿ ಮಾರೆ ನಮ್ಮಲ್ಲಿ ಹಾಲು ಮೊಸರಿಗೆಲ್ಲ ಬರ್ತಾರೆ ನಮ್ಮಲ್ಲಿ ಬೇಕಾದ ಇರುವುದೇ ಅದು. ಅಲ್ಲ ನಮ್ಗೆ ದೊಡ್ಡ ಸಂಪತ್ತೇ ಗೋವು ಸಂಪತ್ತು. ಯಾರ ಮೊದಲು ದನ ಇಲ್ಲ ಅಂತಿಲ್ಲ. ನೀವು ಪಾಪ ಬಾಯಿ ಹಚ್ಕೊಂಡು ಹಾಲು ಮೊಸರು ಹಾ ಹೌದಾ. ಇನ್ನೊಂದಿದ್ದಂತ ಈ ಸರ ಕೊಡ್ತೇನೆ ಆದಿ ಖಂಡಿತ ಕೊಟ್ಟು ಈಗ ನೀರು ಬೇಡ ಕೆಲಸ ಸಲಿಗಿರ್ಬೇಕಾ ನನಗೆ ಒಂದು ಸ್ವಲ್ಪ ಬಂಗಾರ ಬೇಕು. ಎಂತೆಲ್ಲ ಒಂದು ಕೋಳಿ ಮತ್ತೊಂದು ಕೋಳಿ ಅಡ್ಡಿ ಕಟ್ಟು ಕೊಡ್ತೀನಿ. ಬಿಟ್ಟ ನೀನು ಬಂಗಾರದ್ದು ಹಾಗೆ ಅದೇ ಅದು ನಿಂಗೆ ಎಲ್ಲ ಬಂಗಾರ ಅದು ಒಡವೆ ನಡಬೇಕು ನನಗೆ. ನಿಂಗೆ ಹಣ್ಣು ಉಳಬೇಕು. ಈ ಬೆಟ್ಟದಲ್ಲೇ ಇದ್ದಮ್ಮ ಮಾರೆ ಈ ಬೇರೆ ಮಕ್ಕಳೆಲ್ಲ ಸೇರಿಕೊಂಡು ಅಲ್ಲೇ ಇದ್ದವು. ರಾಮಪತ್ರ ಬೇಕಾ ಮತ್ತೆ ಕಾಯಿ? ರಾಮಪತ್ರ ಬೇಕು ಅದಲ್ಲ. ಹೌದು, ಹಣ್ಣು ಹಂಪೊಂದು ಏನ್ ಬೇಕು? ಅವನಿಗೆ ಹಣ್ಣು ಹಂಪು, ಇವನಿಗೆ ಚಿನ್ನ, ಇವನಿಗೆ ಹಾರ, ನಿನಗೆ ಹೇಳ್ಬೇಕು. ಈಗ ಹೇಳಿದ್ರು ಕೊಡುವುದು ಹೌದಾ? ನನ್ನ ಮನೆ ಕೊಡ್ತು ಹೌದಲ್ಲ? ಖಂಡಿತ ಕೊಡ್ತು. ಹೌದಲ್ಲ? ಖಂಡಿತ ನಂದಾದೋನು ಆರಾರಲಿದು ನಂದದೋನು ಆಲುದಾಪಿಯ ಭದ್ರಾಂತವಲ್ಲೋ ಆಲುದಾಪಿಯ ಭದ್ರಾಂತವಲ್ಲೋ ಕಾವ್ಯರವಳ ವಿತವೋ ಈಗಾಗಂತೆ ಅವಳ ವಿತ್ತವವಾಗಿಗಾಗಂತೆ ಸಾಧಿಸಿವಳಿದುವೆಂಬುದು ಹೊರಿಚಿಲ್ತೆ ಸಾಧಿಸಿ ಒಲಿದುವೆಂಬುದು ಹೊರಿಚಿಲ್ತೆ
ಸಾಧಿಸಿ ಒಲಿದುವೆನೆಂಬುದು ಹೊರಗಿಲ್ಲದೆ. ಅದರಲ್ಲಿಗೂ ನಂದದೂನು ಈಗಲಾದು ದತಿಯ ವ್ರತಂತವನು ಈಗಲಾದು ದತಿಯ ವ್ರತಾಂತವನು ನಂದದೂನು. ಮನುಷ್ಯ ಒಂದೇ ಒಂದು ಮಾತಲ್ಲ ಎಂತ ಮಾಡ್ತಿದ್ಯಾ? ಇಲ್ಲಿ ಇವರು ಪ್ರಾರಂಭ ಮಾಡ್ತಾ ಇದ್ದಾನೆ. ಏನ್ ಹೇಳ್ಬೇಕು ಅಂತ ಮಾಡಿದ್ಯಾ? ಅವಳ ಬಗ್ಗೆ ಅದೇ ಹೇಳ್ತೀಯಾ? ಹೇಳ್ಬಿಡು ಆಗಿದ್ದೆ. ಈಗ ಅವಳು ಮತ್ತೆ ಯಾರು ಅಲ್ಲ, ಇಲ್ಲಿಗೆ ಸಂಬಂಧವೇ ಅದು. ಸಂಬಂಧ ಹಾ, ದೂರಿದವ್ರದ್ದೇ ಗೊತ್ತಿರ್ತದೆ, ಸಂಬಂಧ ಗೊತ್ತಿರುದಿಲ್ಲ. ಅದು ಹಾಗೆ. ಇನ್ನೊಂದು ಏನು ಗೊತ್ತಾ? ಕಾಲ್ಬುಡದಲ್ಲಿ ಕತ್ಲೆ ಅಂತ ಒಂದು ಮಾತು ಉಂಟು. ದೀಪದ ಬುಡದಲ್ಲಿ ಕತ್ಲೆ ಅಲ್ವಾ? ಅದು ಕತ್ಲೆ ಹಾಗೆ ಚಂದ ಕಾಣುದು, ಬುಡದಲ್ಲಿದ್ದಕ್ಕೆ ಗೊತ್ತಾಗುದಿಲ್ಲ. ನಿಂಗೆ ಅದು ಮೋಸ ಆದ್ರೆ ಅಂದ್ರೆ ನಂಗೆ ಅರ್ಥ ಆಗಲಿಲ್ಲ. ಅವಳ ಊರು ಹಿಂದೂ ಗ್ರಾಮ, ಅವಳು ಬೇರೆ ಹೇಳಲ್ಲ. ಮತ್ತೆ ಹಿಂದೂ ಗ್ರಾಮ. ಹಾ, ಬೇರೆ ಹೇಳಲ್ಲ ಅಂದ್ರೆ ನಿನ್ ದೊಡ್ಡಪ್ಪನ ಮಗಳ ಹಾಗೆಲ್ಲ ನಿನ್ನ ಅತ್ತೆ ಆ ಜಾತಿದೊಂದು ನೋಡ್ಬೇಕು. ಹಾಗಲ್ಲ ಕೃಷ್ಣ. ಏನ? ಓ ಕೃಷ್ಣಯ್ಯ, ನಿನ್ನ ಅತ್ತೆ ಕುಲವತಿ ಇದ್ದಾಳಲ್ಲ. ಕಿರುವತ್ತಿ ಕಿರುವತ್ತಿ ಕಿರುವತಿ ಅಲ್ಲ ಪುಣ್ಯಾತ್ಮ, ನಮ್ಮ ಕುಲವತಿ. ಹಾಗಾಗದೆ. ಅವಳ ಕೊನೆಯ ಮಗಳು, ಕಿರಿಯ ಮಗಳು. ಹೌದು, ಅಂದ್ರೆ ರಾಜೆಯ ಕಿರಿಯ ತಂಗಿ ಅವಳು. ರಾಜೆಯ ಕಿರಿಯ ತಂಗಿ. ಹೌದು. ಅದಿರಲಿ, ನಿಮ್ಮಲ್ಲೇ ಕೇಳ್ತೇನೆ. ಕುಲವತಿಗೆ ಹುಟ್ಟಿದ್ದು 7 ಜನ ಹೆಣ್ಣು ಮಕ್ಕಳು. ಹೌದು. 7 ಜನರಲ್ಲಿ 6 ಜನರು ನನ್ನನ್ನೇ ಸೇರಿದ್ದಾರೆ. ಅದು ಇದೊಂದು ಅದೇ ಜಾತಿ ಇದೆ. ಈ ಪ್ರಪಂಚ ಹುಟ್ಟಿದ ಹೆಣ್ಣು ಜಾತಿ ಪೂರ್ತಿ ಉಂಟಲ್ಲ, ಅದು ಬಂದು 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 ನಿನ್ನ ಕಾಲ್ಬುದ್ದಲ್ಲೇ ರಾಶಿ ಬೀಳುವುದು ಮಾಲಯ. ನಮ್ಮಲ್ಲಿ ಪಾಪ ನಮ್ಮ ಜಾತಿ ಎಷ್ಟೋ ಹುಡುಗರಿಗೆ ಹೆಣ್ಣಿಲ್ಲ ಪರಿಸ್ಥಿತಿ. ನಿಂಗೆ ಬೇಡ, ಆದ್ರೂ ಬಂದು ಬಂದು ಎಲ್ಲ ನಿನ್ನ ಗುಡ್ಡದಲ್ಲೇ ಬೀಳುದು. ಈಗ ಅದೊಂದು ಮದುವೆ ಆದದ್ದು ಎಲ್ಲ ಇತ್ತು, ಎಲ್ಲ ಬಂದು ಉಂಟು. ನನ್ನನ್ನು ಸೇರಿದ್ದಾರೆ. ಒಂದು ಬಿಟ್ಟು ಹೋಗಿದೆ. ಒಂದು ಬಿಟ್ಟು ಹೋಗಿದೆ ಅಂದ್ರೆ ಇವಳಿಗೆ ಈಗ ನಾವೇಳುದು ಹೆಸರು. ಹೆಸರು ನೀ ಹೇಳ್ತೇನೆ ಆಡ್ಬೇಕಾ? ನಾವು ಹೇಳ್ತೇವೆ. ಹೇಗಾಗಿದ್ರೆ ಚಂದ್ರಾವಳಿ. ಯಪ್ಪ ನಾಮದು ಚಂದ್ರಾವಳಿ. ಎಂತ ಆಯ್ತಾ? ಅದೇನ ಬಾಯಿಯಿಂದ ಸುರುವುದು. ಅದೇ ತಿಕ್ಕುದಿದ್ದು ನನ್ ತಿಕ್ಸಾಯಿ ಮಾರೆ. ಅಲ್ಲ, ಇವು ಹೋದ್ರೆ ಅವನು ತಿಕ್ಕುದು ಬೇಡ. ನೀನು ಅವ ಹೋಗುದಿಲ್ಲ, ಯಾರೊಂದು ಕೊಲ್ತಾವ. ಇಲ್ವಾ? ಅವಳ ಹೆಸರು ಚಂದ್ರಾವಳಿ ಎನ್ನುವುದಾಗಿ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಆದ್ರೆ ಅಂತ ರೂಪೋಸಿ ದೇವರನ್ನ ಬೇರೆ ಯಾರಿಲ್ಲ. ಹಾಗಿದ್ರೆ ಆದ್ರೆ ಒಂದು ಆಶ್ಚರ್ಯ ಏನು? ಅವಳಿರುವುದು ದೂರದ ಸಿಂಧು ಗ್ರಾಮದ, ನೀವಿರುವುದು ನಂದಗೋಕುಲದ. ಹೌದು. ಅವಳು ಆ ಊರಿನಲ್ಲಿ ಇದ್ದದ್ದು, ಇಲ್ಲಿರುವ ನಿಮಗೆ ಗೊತ್ತಾದದ್ದು ಹೇಗೆ? ಮೊನ್ನೆ ರಾತ್ರಿಗೆ ಮೊನ್ನೆ ರಾತ್ರಿಯೋ ಕರೆತರಲು ಮೊನ್ನೆ ರಾತ್ರಿಯಲ್ಲಿ ಮೊನ್ನೆ ರಾತ್ರಿಯೋ ಕರೆತರಲು ನಾನು ನಿನ್ನೆಯಲ್ಲಿಗೆ ಹೋಗಿರಲು ನಾನು ನಿನ್ನೆಯಲ್ಲಿಗೆ ಹೋಗಿರಲು ಕನ್ನೆ ಮಜನ ಗೈದು ಮಡಿಯುಡುತ್ತಿರೆ ಕಂಡೆ ಮಧ್ಯದ ಕೈ ಬೇಡವಾ? ಕನ್ನೆ ಮಜನ ಗೈದು ಮಡಿಯುಡುತ್ತಿರೆ ಮಜ್ಜನ ಗೈದು ಮಡಿಯುಡುತ್ತಿರೆ ಅವರು ಸ್ನಾನ ಮಾಡ್ತಿದ್ದದ್ದು 3 ತಾಸು ನಾವೇ. ಅದು ಮಡಿಯುವುದಕ್ಕೂ ಊರ ಮೇಲೆ ಹೋಗಿಲ್ಲ ಅಲ್ವಾ? ನಿಮ್ಮಂತದ್ದು ಹೆಚ್ಚಾಗಿ ಕನ್ನೆಯನ್ನು ಬಂದು ಕೂಡ ನಿಮ್ಗೆ ಆಗ್ಬೋದು. ಯಾವ ಪರಿಸ್ಥಿತಿ ಬಂದೋಯ್ತು ನೋಡಿ. ಈ
ಮಾಡು 3 ತಾಸಿನವರೆಗೂ ಗೊತ್ತಿಲ್ಲ, ನೋಡು 12 ನೀನೇ ಮಾಡು. ಕನ್ಯೆ ಮಜ್ಜನ ಗೈದು ಮಡಿಯುಡು ತಿರೆ ಕಂಡೆ ನಿನ್ನಾಣಿ ಸುಳ್ಳಲ್ಲ ಕನ್ನೆ ಮಜ್ಜನ ಗೈದು ಮಜ್ಜನ ಗೈದು ಮಡಿಯುಡುತ್ತಿರೆ ಕಂಡು ಮಜ್ಜನ ಗೈದು ಮಡಿಯುಡುತ್ತಿರೆ ಕಂಡೆ ನಿನ್ನಾಣಿ ಸುಳ್ಳಲ್ಲ ಬೆಡಗಿನೊಳತಿದ್ದಿಂದೆ ನಿನ್ನಾಣಿ ಸುಳ್ಳಲ್ಲ ಬೆಡಗಿನೊಳತಿದ್ದಿಂದೆ ಸುದತಿಯ ಗತಂಗವರು ನಂದರು ಏನಾಯ್ತು ಗೊತ್ತುಂಟ? ಯಥಾರ್ಥಕ್ಕೆ ನಾವು ನಮ್ದೊಂದು ದನ ಉಂಟಲ್ಲ, ಕೆಂಪಿ ಮಗಳು ಅದೇ ಸಿಗ್ಲಿಲ್ಲ. ಎಲ್ಲೋಯ್ತು ಅಂತ ಹುಡಿಕೊಂಡು ನಾವು ಹೋದದ್ದು. ಹೋಗಿ ಹುಡುಕಿ ಸಾಕಾಯ್ತು, ಬಾಯಾರಿಕೆ ಆಯ್ತು. ಇನ್ನೆಂತ ಮಾಡುವುದು? ನೀರ್ ಬೇಕಲ್ಲ, ಕುಡಿಬೇಕು ಅಂತ ಯಾರ ಮನೆ ಉಂಟು ಹೋಗುವಾಗ ನಿನ್ನ ಅತ್ತೆ ಮನೆ ಅವ್ರ ಮನೆ ಕನ್ನ ನೇರ ಹೋಗಿ ನೋಡ್ತೆ ಮನೆಯ ಮುಂದೆ ಬದಿ ಬಾವಿ ಕಟ್ಟೆ, ಹಿಂದೆ ಬದಿ ತುಳಸಿ ಕಟ್ಟೆ. ಮನೆ ಮುಂಭಾಗದಲ್ಲಿ ಬಾವಿ ಕಟ್ಟೆ, ಹಿಂದೆ ಬದಿ ತುಳಸಿ ಕಟ್ಟೆ. ನಿಮ್ಮನೆ ಹಾಗೆ ಮಾಡಿದ್ದಾರೆ. ನಮ್ಮನೇಲಿ ಹಾಗೆ ಅಲ್ಲ, ನಿಮ್ಗೆ ವಿಷಯ ಗೊತ್ತಿಲ್ಲ. ಅದು ಕೆಲವು ಕಡೆ ಕೆಲವು ಪದ್ಧತಿ. ಕೆಲವರು ಮನೆ ಮುಂಭಾಗದಲ್ಲಿ ತುಳಸಿ ಕಟ್ಟೆ, ಹಾಗಲ್ಲ ಕೆಲವರು ಹಿಂಭಾಗದಲ್ಲೇ ತುಳಸಿ ಕಟ್ಟೆ. ಹೌದಾ? ವಿಷಯ ಗೊತ್ತಿಲ್ಲ ನಿಂಗೆ? ಹೌದಾ? ನಿಂಗೆ ಯಾರ ಮನೆ ತುಳಸಿ ಕಟ್ಟೆಲ್ಲ ನೋಡ್ತಿದ್ವು ನೀನ್ ನೋಡು ಕಟ್ಟೆ ಬೇರೆ ಗೊತ್ತುಂಟು. ಕೃಷ್ಣ ಹಾಗೆ ಹೋದೆ, ಹೋಗಿ ಮುಂದುವರೆದು ಕಟ್ಟಲು ಯಾರು ಬರಲಿಲ್ಲ. ಹಿಂದ್ವರೆಗೆ ಹೋದೆ, ಹಿಂದ್ವರೆಗೆ ಹೋಗಿ ನಾನು ಏನ್ ಮಾಡುದು, ಎಲ್ಲಿಲ್ಲಲ್ಲ, ಯಾರು ಕಾಣುವುದಿಲ್ಲ ಅಂತ ಹೀಗೆ ನೋಡುವಾಗ ಒಂದು ಬಟ್ಲು ಮನೆ ಇತ್ತು. ಮನೆ ಬಟ್ಲು ಮನೆಯಲ್ಲಿ ಶಬ್ದ ಉಂಟು. ಬಟ್ಲು ಮನೆಯಲ್ಲಿ ಹೌದಾ? ಏನು ಗೊತ್ತಾಯ್ತಾ ನಿಂಗೆ? ಶಬ್ದ ಬಹುಶಃ ಬಟ್ಟೆ ತೊಳಿತೀನಿ ಬಗ್ಗೆ ಅಲ್ಲ ಮರೆಯ, ಕಿಲಿಕಿಲಿ ಕಿಲಿಕಿಲಿ ಕಿರಿಕಿರಿ ಶಬ್ದ. ಕಿಲಿಕಿಲಿ ಅಂದ್ರೆ ಶನಿ ತಮ್ಮಲ್ಲ ಮರೆಯ. ಕಿಲಿಕಿಲಿ ಹಾ, ಬಹುಶಃ ಹೀಗೆ ಏನ ನಮ್ಮ ಅತ್ತೆ ಬಟ್ಟೆ ತೊಳಿತಾ ಇದ್ದೇನೆ ಬಹುಶಃ. ನಿನ್ನ ಅತ್ತೆ ಹೌದು. ಆ ಮುದುಕಿ ಬಟ್ಟೆ ತೊಳೆತಿದ್ರು ಬಳೆ ಶಬ್ದ ಕಿಲಿಕಿಲಿಯ ಕಟ 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 ಕಟಕಟ ಆಗಿದೆ. ಮುದುಕಿನ ಕೈಗೆ ಎಲುಬು ಚರ್ಮ ಅವ್ರು ಪಾಪ ಬಳೆ ಕೈ ಹೊಡ್ಕೊಂಡು ಕಟ ಕಟ ಶಬ್ದ ಬರುವುದೇ ಬಿಟ್ಟರೆ ಕಿಲಿಕಿಲಿ ಬರುದು. ಈ ಕಿಲಿಕಿಲಿ ಬರುವುದೆಲ್ಲ ಸ್ವಲ್ಪ ಮಾಂಸ ತುಂಬಿಕೊಂಡು ಹುಡುಗಿರಿಗೆ. ಹಾಗಾಗಿ ಸರಿ ಶಬ್ದ ಬಂತು. ಇನ್ನೆಂತ ಮಾಡುದು? ಯಾರಿರ್ಬೋದು ಅಂತ ಈ ಬಾಗಿಲು ದೂರದೆ ಮರೆಯ ಒಬ್ಬರೇ ಹಾಕೊಂಡಿದ್ರು. ನಾನು ಎಂತ ಮಾಡುದು, ಹೊರಗೆ ಬರುವುದಿಲ್ಲಲ್ಲ ಅಂತ ಸುತ್ತ ಬರ್ಲಿಕ್ಕೆ ಶುರು ಮಾಡಿದೆ. ಬಟ್ಲ ಮನೆಗೆ ಅಂದ್ರೆ ಏನಾದ್ರು ಕುಳು ಸಿಗ್ಬಹುದು. ಬಟ್ಲ ಮನೆ ಸುತ್ತ ಬರ್ತಾ ನೋಡ್ತೆ, ಒಂದು ಬದಿ ಮೇಲೆ ವಾಡೆ ತಲೆ ಮೇಲೆ ಆ ಹೊಗೆ ಹೋಗ್ಲಿಕ್ಕೆ ಒಂದೊಂದು ತಿಂಡಿ ಬಿಟ್ಟಿಟ್ಟಿದ್ರು. ಅದೆಲ್ಲ ಕಡೆ ಬಿಡ್ತದಲ್ಲ. ನಾನು ಒಳಗಡೆ ಎಂತ ನೋಡುವಂತ ಒಂದೆರಡು ಕಲ್ಲಿಟ್ಕೊಂಡೆ. ಕಲ್ಲು ಮೇಲೆ ಕಲ್ಲಿಟ್ಕೊಂಡು ಮ್ಯಾಲ ಹೊತ್ತಿ ಈಗ ನೋಡ್ತೆ ಕೃಷ್ಣ ಅಂತ ನೋಡುದ ಎಂತಾಯ್ತು? ಅಯ್ಯೋ ಹಾಗೆ ಹೇಳ್ತಲ್ಲ, ಚಂದ್ರಾವಳಿ ಎಂಬ ನಾಮ ರೂಪಿನಳು ಅಂತ ಹೇಳಿದ್ದದೆ. ಹುಳೆ ಸ್ನಾನ ಮಾಡ್ತಿದ್ರು ಮರೆಯ. ಸ್ನಾನ ಅಂದ್ರೆ ನಾವು ನೋಡು ಹೊತ್ತು ಹೇಗಿತ್ತು ಕಲ್ಪನೆ ಮಾಡ್ಕೊ. ಅವಳು ಸ್ನಾನ ಮಾಡಿ ಒದ್ದೆ ಬಟ್ಟೆ ತೆಗೆದಾಕಿ ಹೊಸ ಸೀರೆ ಉಟ್ಕೋಬೇಕ ಬೇಡವಾ? ಮತ್ತೊಂದು ಬಟ್ಟೆ ಹಾಗೆ ತೆಗೆದು ಈ ಸೆರಗುಂಟಲ್ಲ ಕೃಷ್ಣಯ್ಯ, ಸೆರಗಿ ಹೀಗೆ ತಂದು ಮ್ಯಾಲ ಹಾಕು ಹೊತ್ತಿಗೆ ಮೇಲಿಂದ ಕೆಳಗೆ ನಾನು ನೋಡ್ದೆ. ಒಳ್ಳೆ ನಾ ಎಚ್ಚರ ತಪ್ಪು ಬೀಳದೆ ಹೊತ್ತು ಬಿದ್ದು ಪುಣ್ಯ
ಅದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾ! ಎಂತ ಅಸಂಬದ್ಧ ಮಾತಾಡ್ತೆ ಮತ್ತೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲದೆ ಹೋದ್ದೆಲ್ಲ ನೋಡಿ ಎಚ್ಚರ ತಪ್ಪುದಿದ್ರೆ ನಾ ಇವನು ಮುಸುಕ್ ನೋಡಿ ಎಚ್ಚರ ತಪ್ಪೇದವ ನಂಗೆ. ಯಾಕೆ ನನ್ನ ಮುಖದಲ್ಲಿ ಏನಿದೆ ಅಂತದ್ದು? ಅದು ಎಂತದೂ ಇಲ್ಲ ಅದಕ್ಕೆ. ಹಾಗೆ ಎಂತದೂ ಇಲ್ಲ ನಿನ್ನ ಮುಸುದಲ್ಲಿ. ಇವ್ರ ಮುಖ ನೋಡಿ ನನ್ ತಿಂಗಳ ಬೆಳೆಸಿನಂದ್ರೆ ಎಂತದ್ದು ಆಗ್ಲಿಲ್ಲ. ಮತ್ತೆ ಅದು ಆಗ್ತದ? ಆಗಲ್ಲ. ಅಂತ ಅದ್ಭುತವಾದಂತ ನಯನ ಮನೋಹರ ರೂಪ ದೇವರಾನೆ ಕೃಷ್ಣಯ್ಯ ನೀನು ಕೊಲ್ಲಾನೆ ನಮ್ಮಲ್ಲಿ ಅದ್ಭುತ ನಾವು ಹಂಗೆ ಹೇಳ್ತಿದ್ದ ಕೊಲ್ಲಾನೆ. ಹಾಗೆ ಯಾವುದೇ ಕಾಲಕ್ಕೂ ಅಂತ ಬೆಳಗಿನ ಹೆಣ್ಮಗಳನ್ನು ನಾನು ಎಲ್ಲೂ ನೋಡಿದ್ದಿಲ್ಲ. ಅಷ್ಟು ಚಂದ ಆದ್ರೆ ಅಲ್ಲಿರ್ಬೇಕಾದವಳು ಇನ್ನು ತಂದದ್ದು ಹೇಗೆ ಅಂತ ಅಲ್ವಾ? ಸಮಸ್ಯೆ ಇಲ್ವಾ? ರಾತ್ರಿ ಸಂದರ್ಭದಲ್ಲಿ ಈ ಅವಳನ್ನು ಬೊಂಬಾಯಿ ಬೆಳಗ್ಗಿದ್ದು ಮುಂಬಾಲದಿ ದೇವಿಗೆ ಹಿಡ್ಕೊಂಡು ಕತ್ತಲೆಯನ್ನು ಕರ್ಕೊಂಡು ಬಂದಿದ್ದಾರೆ. ಯಾಕೆ ಕತ್ತಲಲ್ಲಿ ಕರ್ಕೊಂಡು ಬಂದಿದ್ದಾರೆ? ಶ್ರೀಯುತರ ಪ್ರಚಾರ ಊರಿನಲ್ಲಿ ಅಷ್ಟು ಉಂಟು. ಒಂದು ಹೆಣ್ಣು ಹುಟ್ಟುತ್ತಾ ನಮ್ಮೂರಲ್ಲಿ ಒಂದೇ ನಿಂತಾಳೆ ಮೇಲೆ ಆ ಸ್ಥಿತಿ ಅಂದ್ರೆ ಹೆದರುತ್ತದೆ. ಹಾಗೆ ಹೆಣ್ಣು ಹುಟ್ಟು ಈಗ ಒಂದು ಹೋಯ್ತು ಅಲ್ಲಿಗೆ ಹೋಯ್ತು ಲೆಕ್ಕ ಉಂಟು ನಮ್ಮಲ್ಲಿ. ಹಾಗಾಗಿ ಯಾವುದೇ ಪ್ರಾಯಸಂತ ಚಂದದ ಹೆಣ್ಣು ಮಕ್ಕಳನ್ನು ತರುವಲ್ಲಿ ಇನ್ನು ಭಯ. ಆದ್ರಿಂದ ಆ ರೂಪದಲ್ಲಿ ತಂದಿದ್ದಾರೆ. ಹೌದಾ? ಆದ್ರೆ ಈಗ ವಿಷಯ ಬಲ ನಡಿಗೆ ಮಾತೆ ಬಾಲನಾಡಿದ ಸವಿ ಮಾತೆ ಗೋಪಾಲನಲ್ಲಿ ಬೇಗ ನಗುತ್ತಾರೆ ಗೋಪಾಲ ಬೆಳೆದು ತಾನು ನಗುತ್ತಾರೆ. ತಾಳಿ ಸುಮ್ಮನೆ ಹುಲ್ಲು ಮಾಡಿ ಫಲಗಳೇ ತಾಳಿ ಸುಮ್ಮನೆ ಹುಲ್ಲು ಮಾಡಿ ಫಲಗಳೇ ಕಾಲದಾದಿಗ ಬೇಕೆಂದವರ ಕಳುಹಿದನು. ಬಾಲನಾಡಿದ ಧನಿಮಾದ ಗೋಪಾಲ ನಗುದ ಬಾಲನಾಡಿದ ಸುವಿ ಮಾತ. ನೀವಾಡುವಂತಹ ಮಾತುಗಳು ಇದು ಸವಿಯಾದ ಮಾತುಗಳು. ನಂಗೊಂದು ಇದೊಂದು ವಿಷಯ ಹೇಳ್ಬಿಟ್ರೆ ನಿಮ್ಗೆ ಸಂತೋಷ ಆಗ್ತದೆ ಅಂತ. ಕರ್ಣಾನಂದಕರವಾದಂತಹ ನುಡಿಗಳು. ದೇಹಕ್ಕೂ ನಿಮ್ಗೆ ತಂಪಾಯ್ತಲ್ಲ, ಹಸಿ ಕಂಪಾಯ್ತ. ದೇಹಕ್ಕೆ ಎಷ್ಟೇ ಆಯಾಸ ಇದ್ರು ಇಂಥ ವಿಷಯ ಕೇಳಿದಾಗ ತಂಪಾಗುವುದು. ಹೌದೌದಪ್ಪ. ಆದ್ರೆ ಒಂದುಂಟು, ಸುಮ್ಮನೆ ಈ ಪ್ರಕರಣ ನಮಗೆ ಗೊತ್ತುಂಟು ಎನ್ನುವ ಹಾಗೆ ನಾನು ವ್ಯವಹರಿಸಿದ್ರೆ ನಾಳೆ ದಿವಸ ಪ್ರಕರಣ ಏನಾಗ್ತದೆ ಹೇಳು? ಒಬ್ಬರ ಬಾಯಿಯಿಂದ ಮತ್ತೊಬ್ಬರ ಕಿವಿಗೆ ಹೋಗಿ, ಮತ್ತೊಬ್ಬರ ಬಾಯಿಯಿಂದ ಇನ್ನೊಬ್ಬರ ಕಿವಿಗೆ ಹೋಗಿ ಪ್ರಕರಣ ಗುರುವಾಯಿತು ಅಂತಾದ್ರೆ ನಾವು ಎಷ್ಟೇ ಕಷ್ಟಪಟ್ಟು ನಾವು ಆಸೆ ಪಟ್ಟು ಸಿಕ್ಕಿಲ್ಲ. ಅದೆಲ್ಲಪ್ಪ ಅವರು ಭಯಂಕರ ಜಾಗ್ರತೆ ಮಾಡ್ತಿದ್ರು. ಜಾಗ್ರತೆ ಅಯ್ಯೋ ಎಲ್ಲಿ ಒದಗಂತ ಎಲ್ಲ ಮಾಡಿದ್ರು. ಮೊದಲೇ ಇವನನ್ನ ಜಾರ ಚೋರ ಕಷ್ಟ ಎನ್ನುವುದಾಗಿ ಹೇಳ್ಕೊಳ್ತಾ ಇದ್ದಾರೆ. ಅದು ಪ್ರಚಾರ ಉಂಟಲ್ಲ. ಅಲ್ಲ ಆದ್ರೂ ಭಯ, ಇವರು ಕುರಿತಾಗಿ ಭಯ. ಆ ವಿಷಯದಲ್ಲಿ ಇವ್ರ ಬಗ್ಗೆ ಯಾವುದೇ ಒಂದು ಪ್ರಚಾರ ಇಲ್ಲ ನೋಡಿ. ಹೆಣ್ಣುಮಕ್ಕಳ ವಿಷಯದಲ್ಲಿ ಇವ್ರ ಬಗ್ಗೆ ಏನಿಲ್ಲ. ಯಾಕೆಂದ್ರೆ ನಾನಿರುವಾಗ ಅವನ ಬಗ್ಗೆ ಯಾರಿಗೂ ಅವಕಾಶ ಇಲ್ಲ. ಹೆಣ್ಣುಮಕ್ಕಳ ವಿಷಯದಲ್ಲಿ ಅದು ಹಾಗಲ್ಲ. ಬೇರೆ ಅಂದ್ರೆ ಎಂಟನೇ ಕೊಟ್ಟು ತಿಳ್ಕೊಡುದಿಲ್ಲ ಕಳ್ಳ. ನಾಳೆ ಕೊಟ್ಟೆ ಅಂತ. ಆದ್ರೆ ಆ ವಿಷಯದಲ್ಲಿ ಇಲ್ಲ. ಆದ್ರೆ ಅವರು ಆ ರೀತಿಯಾಗಿದ್ದಾರೆ ಅಂತಾದ್ರೆ ಅವಳೆಷ್ಟು ಎನ್ನುವುದನ್ನು ನಾನು ನೋಡ್ಲೇಬೇಕು ಅಂತಾದ್ರೆ ಈಗೇನ್ ಮಾಡ್ಬೇಕು? ಕಾಲವನ್ನು ಸಾಧಿಸಬೇಕಲ್ಲ. ನಾಳೆ ಸಾಧಿಸಿ ಬೇರೆ ಅವಳನ್ನು ನಾವು ಉಳಿಸಿಕೊಳ್ತೇವೆ. ಹೌದಾ? ಆದ್ರೆ ಒಂದು ಏನು, ನೀವು ಹೇಗಿರ್ಬೇಕು? ಹೇಗಿರ್ಬೇಕು? ನಿಮಗೆ ವಿಷಯ ಗೊತ್ತಿದ್ರು ಗೊತ್ತಿಲ್ಲದ ರೀತಿಯಲ್ಲಿ ಇರ್ಬೇಕು. ಅಂದ್ರೆ ಇವತ್ತಿನ ಮೇಲೆ ಅಪ್ಪಿ ತಪ್ಪಿ ನಮ್ಮ ಯಾರು ಬಾಯಿಲು ಆ ವಿಷಯ ಬರಬಾರ್ದು.
ಆ ರೀತಿ ನೀವಿರ್ಬೇಕು. ನಮಗೆ ಏನು ವಿಷಯವೇ ಗೊತ್ತಿಲ್ಲ. ಗೊತ್ತಿಲ್ಲ ಆ ಲೆಕ್ಕದಲ್ಲಿ ಇರ್ಬೇಕು. ಇರ್ಬೇಕ್ರಿ. ಹೇಳ್ಬಾರ್ದು. ಅದನ್ನ ಹೇಳಲಿಕ್ಕಿಲ್ಲ. ಹಾಗಂತ ನಾವು ಆ ರೀತಿ ಇರ್ಬೇಕು ಅನ್ಸಿದ್ರೆ ನಮ್ಮ ಪ್ರತಿನಿತ್ಯದ ಕಾರ್ಯ ಯಾವುದು ಹೇಳು? ದಿನನಿತ್ಯ ಮಾಡುವ ಕೆಲಸ ಗೋವುಗಳನ್ನು ಕಾಯುವುದು. ಹೌದು. ಅದಕ್ಕಾಗಿ ನಾವೀಗ ಏನ್ ಮಾಡೋದು? ಪರಮ ಪುರುಷ ರಂಗ ರಾಮನು ಪರಮ ಪುರುಷ ರಂಗದಾಮನು ಪರಮ ಪುರುಷ ಪರಮ ಪುರುಷ ಪರಮ ಪುರುಷ ರಂಗದಾಮನು ರಂಗದಾಮನು ಪುರುಷ ರಂಗದಾಮನು ಪರಮ ಪುರುಷ ರಂಗದಾಮನು ರಂಗದಾಮನು ಪರಮ ಪುರುಷ ರಂಗದಾಮನು ಶ್ರೀರಂಗದಾಮನು ರಂಗ ರಾಮನು ರಂಗದಾಮನು ಗಣ ಹರುಷದಿ ಗಣಗರುಷದಿಯು ಗಣ ಹರುಷದಿ ಹರುಷದಿ ಮರುದಿನ ದೇವರು ಗಣ ಗರುಷದಿ ಗಣ ಹರುಷದಿ ಗಣಗರುಷದಿ ಮರುದಿನ ದೇವನು ಶ್ರೀರಂಗದಾಮನು ಶ್ರೀರಂಗದಾಮನು ಮರುದಿನ ದೇವನು ತರಳರ ಬೆರಸುತ್ತ ಗೋವನು ತರಳರ ಬೆರಸುತ್ತ ತರಳರ ಬೆರಸುತ್ತ ಗೋವನು ಕಾಯ ಹೊರಟ ಶೃಂಗಾರವಾಗಿ ಗೋವನು ಕಾಯ ಗೋವನು ಕಾಯ ಗೋವನು ಕಾಯ ಹೊರಟ ಶೃಂಗಾರವಾಗಿ ಶೃಂಗಾರವಾಗಿ ನಾಚನು ತರಳರ ಬೆರಸುತ್ತ ಗೋವನು ಕಾಯಲ ಹೊರಟ ಶೃಂಗಾರ ಶೃಂಗಾರವಾಗಿ ನಾಜನು ಹೊರಟ ನಾಜನು ಹೊರಟ ನಾಜನು ಪರಮ ಪುರುಷ ರಂಗದಾಮನು ತರ ತರದ ಗೋಗಳ ಕರುಗಳ ಬೆರಸಿ ನೀರ್ಗಳ ಕುಡಿದು ಕರುಗಳ ಬೆರಸಿ ನೀರ್ಗಳ ಕುಡಿಸಿ ತಂಪಿನೊಳಿರದೆ ಹೊಡಿಸಲಿಲ್ಲದ ಹರಿ ಗೋಪಾಲರನ್ನು ಕರೆದು ಹರಿಗೋಪಾಲರನ್ನು ಕರೆದು ಪ್ರತಿನಿತ್ಯದಂತಹ ನಮ್ಮ ಕಾರ್ಯ ಏನು ಹೇಳು? ಹುಲ್ಲುಗಾವಲಿಗೆ ಗೋವುಗಳನ್ನು ಹೊಡೆಕೊಂಡು ಬರುವುದು. ನಮ್ಮ ನಂದ ಗೋಕುಲದಲ್ಲಿರುವಂತಹ ಎಲ್ಲ ಗೋವುಗಳನ್ನ ಹುಲ್ಲುಗಾವಲು ಪ್ರದೇಶಕ್ಕೆ ಈ ಹೊಲಸಾದ ಕಡೆಲ್ಲ ಹೊಲಸಾಗಿ ಬೆಳೆದ ಹುಲ್ಲುಗಾವಲು ಆಗಲ್ವೋ ಅಗಸಾದ ಅದು ಅಲ್ಲ ನಾನೇ ಮೂರ್ಖ ಬಂದವರಷ್ಟು ಸಾಕ ಮೂರ್ಖ ಸರ್. ನಾನು ಎಂತಂದ್ರೆ
ನೀನೇ ಹೇಳಿದೆ. ಹಾ ಹೇಳು. ಈ ಬೇಡ ನಗರ ಆಗ್ತದೆ. ನಾ ಕೊನೆ ಬೇಕು ಆಗ್ತದೆ ಇಲ್ಲಿದೆ. ಅದಕ್ಕೆ ಮತ್ತೊಂದು ಆಗುದಿಲ್ಲ. ಅವತ್ತು ಹೊಲಸಾಗಿ ಬಂತು. ಹುಲ್ಲು ಸಾಯುವಂತಹ ನೀ ಬಾಯಿ ಬರ್ಲಿ ಹೊಲಸಾಗಿ ಹೇಳಲ್ಲ, ಹೊಲಸಾಗಿ ಅಂದಲ್ಲ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಆ ರೀತಿ ಕಂಗೊಳಿಸುವಂತ ಹುಡುಗಾವನ್ನು ನೋಡ್ತಾ ಇದ್ದಾಗೆ ಹಸಿರಂತ ಗೋವುಗಳು ಅದನ್ನು ಕಂಡದ್ದು ಒಂದಕ್ಕಿಂತ ಒಂದು ಮುಂದಾಗಿ ಹೋಗಿ ಅದು ತಿಂತಾ ಉಂಟು. ಯಾಕೆ ತಡ ಆಗಿದ್ರೆ ಸಿಗುವುದಿಲ್ಲ ಎನ್ನುವಂಥದ್ದು ಬಹಳಷ್ಟು ಉಂಟಲ್ಲ. ಹೋಗಿ ಪಾಪ ಸ್ಪರ್ಧಾತ್ಮಕವಾಗಿ ಹೋಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಿಂತ ಉಂಟು. ಕೆಲವು ನೋಡು ಅದು ಮಲ್ಕೊಂಡು ಮಾಡುವುದೇನು ಉಂಟ. ಯಾಕೆ ಹಾಗೆ ಮಾಡುತ್ತದೆ? ನೀವೇನ್ ತಿಂತೀರಿ ಹೊಟ್ಟೆಗೆ, ನೀವೇನ್ ತಿಂತೀರಿ ಅಂದ್ರೆ ತಿಂದಾಯ್ತಲ್ಲ. ನಮ್ಮ ಹತ್ರ ಕೇಳೋದು ಹೊಟ್ಟೆಗೆ ನೀವು ನಿಂತಲೆ ಹಾ ಅದಲ್ಲ, ಹಾ. ಮೆಲುಕು ಹಾಕುವುದು ಹೇಳುವುದು. ಓ ಗಪ್ಪ ತಿಂದ್ಕೊಂಡು ಮಲ್ಕೊಂಡು ಆ ತಿಂದದ್ದನ್ನು ಮಂತ್ರಕ್ಕೆ ಹಣ್ಣು ಬಾಯಿಲಿರಿಸಿ ಸರಿಯಾಗಿ ಅಗೆದು ಅದೆಲ್ಲಾಗುವ ರೀತಿ ನುಂಗುವುದು. ಅದನ್ನ ಮೆಲುಕು ಹಾಕುವುದು. ಮೆಲುಕು ಹಾಕು. ನಾ ಎಂತ ತಿಳ್ಕೊಂಡೆ ಗೊತ್ತಾ, ಏನು? ಅದು ಮಾಡುವ ಅಭಿನಯ ನೋಡಿ ಹ. ನಾನಂತೂ ತಿಂದೆ, ಹ. ನೀನು ಹೊಟ್ಟೆಗೆ ಹಾಗೆ ಅದು ಹೊಟ್ಟೆದ್ದು ಅಂತ ನಾನು ಅದನ್ನು ಬುದ್ಧಿ ಕೈ ಹಾಕುವಂತ ಮಾಡ್ತೇನೆ. ಅವರವರ ಕಲ್ಪನೆಯಂತೆ ಪ್ರಪಂಚ. ಒಬ್ಬೊಬ್ಬರಿಗೆ ಒಂದೊಂದು ಕಲ್ಪನೆ. ಹಾಗಂತ ನೋಡಿದ್ಯಾ? ಹಾ. ಹಸಿದಾಗಿ ಬೆಳೆದಿರುವಂತಹ ಹುಲ್ಲುಗಳನ್ನ ಹೊಟ್ಟೆ ತುಂಬ ತಿಂದು ಅಲ್ಲಿರುವಂತಹ ನೀರನ್ನು ಕುಡಿದು ಹೌದು. ವಿಶಾಲವಾದಂತಹ ಆಲದ ವೃಕ್ಷದಡಿಯಲ್ಲಿ ಹಾ. ಎಲ್ಲ ವಿಶ್ರಾಂತಿ ಪಡೀತಾ ಇದ್ದಾರೆ. ಹೌದೌದು ಹೌದಾ? ಹೌದು. ಹಾಗಿದ್ರೆ ಈಗ ವಿಚಾರ ಮಾಡಿ ನೋಡು. ಏನು ಕೃಷ್ಣಯ್ಯ, ಪಟ್ಟಣ ಪ್ರದೇಶದವರು ಎನಿಸಿಕೊಳ್ಳುವುದು ಹೇಗೆ? ಏನು? ನಾವು ಮುಂದುವರೆದಿದ್ದೇವೆ, ಬಹಳ ಮುಂದುವರೆದಿದ್ದೇವೆ. ಪ್ರಜ್ಞಾವಂತರಿದ್ದೇವೆ, ವೈಜ್ಞಾನಿಕವಾಗಿ ನಮ್ಮಷ್ಟು ಶ್ರೇಷ್ಠರು ಮತ್ತೊಬ್ಬರಿಲ್ಲ ಎಲ್ಲ ಹಾಗೆ ತಿಳ್ಕೊಂಡಿದ್ದಾರೆ. ಎನ್ನುವ ಹಾಗೆ ಭಾವಿಸ್ತಾರೆ. ಹೌದು. ಆದ್ರೆ ಹಾ. ವಾಸ್ತವ ಪ್ರಪಂಚದ ಅರಿವು ಅವರ ಪಾಲಿಗೆ ಇನ್ನೂ ಇಲ್ಲ. ಯಾಕೆ ಕೃಷ್ಣಯ್ಯ? ಯಾಕೆ ಹೇಳು? ಹೇಳು ನೋಡುವ. ಹಳ್ಳಿಗಾಡಿನ ಪ್ರದೇಶದಲ್ಲಿದ್ದಂತಹ ನಾವು ಹಾ. ಈಗ ತಾನೇ ಮರದಿಂದ ಹಾದು ಬಂದಿರುವಂತಹ ಪರಿಶುದ್ಧವಾದಂತಹ ಗಾಳಿಯನ್ನು ನಾವು ಸೇವಿಸ್ತೇವೆ. ನಾವು ತಕ್ಕೊಳ್ಳುವ ಗಾಳಿ ಶುದ್ಧವಾದ ಗಾಳಿಯನ್ನು ನಾವು ಸೇವಿಸ್ತೇವೆ. ನಾವು ತಕೊಂಡು ಬಿಟ್ಟು ಬೇಡ ಒಂದು ಗಾಳಿ ಅವರು ಸೇವಿಸ್ತಾರೆ. ಒಂದು ಹಾಗೆ. ಹಾ. ಮತ್ತೊಂದು, ಹಾ. ಈಗ ತಾನೇ ಮರದಿಂದ ಗಳಿಸಿರುವಂತಹ ಹಣ್ಣನ್ನು ನಾವು ಕೊಯ್ದು ತಿಂತೇವೆ. ಅವರು ತಿನ್ನುವಾಗ ಪಟ್ಟಣದವರು ಹೇಗೆ? ಹೆಚ್ಚು ಕಡಿಮೆ ಹುಳುವಾದ ಹಣ್ಣೇ ಅವರಿಗೆ ಸಿಕ್ಕುದು ಅಲ್ವಾ? ಹೌದು. ಇನ್ನು ಹಾ. ಈಗ ತಾನೇ ಕರೆದಿರುವಂತಹ ನೊರೆ ಹಾಲನ್ನು ನಾವು ಕುಡಿತೇವೆ. ಅವರೆಂತ ಕುದೀತದ ಹೊಟ್ಟೆ ಹಾಲು ಎಷ್ಟೋ ದಿನದವರೆಗೆ ಶೇಖರಿಸಿ ಇದ್ದ ಹಾಲು ಅದನ್ನು ಬಿಸಿ ಮಾಡಿ ಕುಡಿಯುವಂತಹ ದೌರ್ಭಾಗ್ಯ. ಆ ಕ್ರಿಮಿ ಕೀಟನಾಶ ಆಗಿ ಅವರು ಕುಡಿಯುವುದರೊಳಗೆ ಒಂದು ಪರಿಸ್ಥಿತಿ ಹಾಲು ವಿಷ ಆಗುವಾಯ್ತು. ಮತ್ತೆ ಅಲ್ವಾ? ಲೆಕ್ಕ ಹಾಕು. ಆದ್ರೆ- ಹಾಲು ಅಂತ ಹೇಳಿದ್ರು ಅಮೃತ, ನಾವು ಕುಡಿಯುದು, ಅವರು ಕುಡಿಯುವುದು ಅದೇ ವಿಷ ಆಗುವಾಯ್ತು. ಆದ್ರೂ ತಾವು ಅಂತಾರೆ. ಖಂಡಿತ ಹೌದು. ಹಾ. ಹಾಗಾಗಿ ಹಾ. ನಾವು ಸಂತೋಷ ಜೀವಿಗಳು ಎನ್ನುವುದನ್ನು ನಾವು ತಿಳ್ಕೊಂಡಿದ್ದೇವೆ ಸಾಕು. ಮತ್ತೆ ನಾವುಂಟಲ್ಲ ಹೆಚ್ಚು ಕಲಿದೇ ಹೋದ್ರು ಹಾ. ಕುಟುಂಬದಲ್ಲಿ ಅಪ್ಪಯ್ಯ, ಅಮ್ಮ, ಮಾವ, ಅತ್ತೆ ನಾವೆಲ್ಲ ಒಟ್ಟೊಟ್ಟಾಗಿಲ್ಲೇನಾ? ಮನೆ ಸಣ್ಣದಾದರೂ ಹಾ. ಮನಸ್ಸು ದೊಡ್ಡದಾಗಿ ಮನಸ್ಸು ದೊಡ್ಡದಾಗ ಉಂಟು. ಹೌದು. ಆ ಬದಲು ಕಲಿತದ್ದು ಹೆಚ್ಚಾಯ್ತು, ಅಪ್ಪ ಅಮ್ಮ ಎಲ್ಲೆಲ್ಲೂ ಆಯ್ತು. ಆ ಕಲಿತವರಿಗೆ ವ್ಯವಸ್ಥೆ ಸರಿ ಮಾಡುದು ಬಿಟ್ಟರೆ ಹೌದು. ಸರಿ. ಹಾ. ಹಾಗಾಗಿ ಅವರಿಗಿಂತಲೂ ನಾವು ಆರೋಗ್ಯದಲ್ಲಿ ಸುಗುಣರು ಎನ್ನುವ ಹಾಗೆ ಸಂತೋಷ. ಹೀಗೆ ಆದ್ರೆ ಒಂದು ನೋಡು, ಅವುಗಳು ಹೇಗೋ ವಿಶ್ರಾಂತಿ ಪಡಿತಾ ಇದ್ದಾರೆ. ಮೇಯುವುದು ಮೇಯ್ತಾ ಉಂಟು, ಬೇಕಾಗುವುದು ಹಾಕ್ತಾ ಉಂಟು. ಅವು ವಿಶ್ರಾಂತಿ ಪಡಿತಾ ಇದ್ದಾರೆ ಅಂದ್ರೆ ನಾವು ವಿಶ್ರಾಂತಿ ಪಡಿಬೇಕಾಗ್ತದ? ನಮ್ ಕೆಲಸ. ಒಮ್ಮೆ ವಿಶ್ರಾಂತಿ ಪಡೆದೆವು ಅಂತಾದ್ರೆ ಅವು ಸ್ಥಳ ತಪ್ಪಿ ಹೋಯಿತು ಅಂತಾದ್ರೆ ನಾವೇ ಆಕ್ಷೇಪ ಕೊಡಲಾಗ್ತೇವೆ. ಹೌದು, ಒಟ್ಟು ಮಾಡುವುದು ಕಷ್ಟ. ಆದ್ದರಿಂದ ಬಂದಿರುವಂತಹ ಬುತ್ತಿಯನ್ನು ಬಿಡಿಸಿ ತಿಂದು ನಾವು ಹೊಟ್ಟೆ ತುಂಬ ನೀರನ್ನು ಕುಡಿದು ಮಲಗಿಸಿಲ್ಲ. ಅದಕ್ಕೀಗ ಆಡುತ್ತಿದ್ರೆ ಹೇಗೆ? ಯಾವತ್ತು ವಿಷಯ ಇನ್ನು ಜೀವಮಾನದಲ್ಲಿ ಒಂದೇ ಒಂದು ಚೆಂದ ಹಿಡಿದವಲ್ಲ. ಸರಿ, ಚೆಂದ ಹಾಕಿ ನಿಂತು ನಾವು ಚೆಂಡನ್ನು ಬಿಸಾಡುದು ಅಂತಿಟ್ವ ಹೀಗೆ ಮಾಡಿ ನೋಡ್ತಾ ನಿಂತ್ಕೊಡ್ತಾ ಚೆಂದಿಗೆ ಹೀಗೆ ಬರ್ತಾ ಇದ್ರು ಉಂಟಲ್ಲ, ಕೈ ಕೆಳಗೆ ಬಿಟ್ಕೊಂಡು ಸುಮ್ಮನಿಸ್ತಾ ಹತ್ರ ಬಂದು ಕೂಡ ಹೀಗಂದ ಚೆಂದ ಕೆಳಗೆ ಕೈ ಮೇಲೆ. ಜೀವನದಲ್ಲಿ ಒಂದಾದ್ರೂ ತಂದಿದ್ದೀಯಾ? ಸರಿ, ಹಾಗಾದ್ರೆ ಬೇರೆ ಯಾವ ಆಟ ಆಡುವ? ನಾನು ಕೃಷ್ಣಯ್ಯ ಮನಸ್ಸು ಮಾಡಿ ಒಂದೇ ಸಲ ಎರಡೆರಡು ಚೆಂದ ಬೇಕಿದ್ರು ಹಿಡಿದ್ರು, ಗೊತ್ತುಂಟ? ಹೌದಪ್ಪ, ಅಷ್ಟು ನೈಪುಣ್ಯತೆ ಉಂಟು. ಬೇಕಿದ್ರೆ
ನೀ ಬಿಸಾಲ್ ನೋಡು ಹೌದೇನಾ? ಹಿಡಿಸ್ಕೊಳ್ತೆ. ಹೌದಾ? ಹೇಗೆ ಹೇಗೆ ಅದು? ಹೇಗೆ ಎರಡು ತಂಡವ ಮಾಡಿ ನಿಲ್ಲಿಸುತ್ತಾಂಗ ಎರಡು ತಂಡವ ಮಾಡಿ ನಿಲ್ಲಿಸುತ್ತಾಂಗ ಹರುಷದಿಂದಲೇ ಚೆಂಡು ಹುಡುರಿಯೋ ಹರುಷದಿಂದಲೇ ಚೆಂಡು ಹುಡುರಿಯೋ ಮೆರೆವ ಗಜಗವು ಕವಣೆ ಚಂದಿಯು ಓರು ಕೋಲಾಟಾಗ ಮೊದಲು ಚೆಂಡಾಟ ಹಾ ಚೆಂಡ ಹೊಡಿತೇನೆ ಈಗ. ಹರುಷದಿಂದಲೇ ಚೆಂಡು ಚೆಂಡ ಎಂತ ಮಾಡಿದ್ರು ಅಷ್ಟೇ. ಇದು ಚೆಂಡ ಆಡುದಲ್ಲ, ಇಲ್ಲಿ ಅಂದ್ರೆ ಬೇರೆ ಹತ್ತಿ ಹೆಣರಾಜ ಆಡುದು ಒಳ್ಳೆ ಕೃಷ್ಣಯ್ಯ, ಆ ಚೆಂಡಾಟ ಆಡಿ ಆಯ್ತಾ? ಸಮಯವನ್ನು ಕಳೆಯುತ್ತಾ ಹಾ ಮತ್ತೆ ಸಾಗಿ. ಬಾ ಹೋಗು. ಆ